ನನ್ನ ಸೇರಿಸಿಕೊಂಡು ಕೆಲವು ಯಾವುದಕ್ಕೆ ಲೆಟರ್ ಕೊಡ್ತಾರೆ ನಮಗೆ ನೆನಪಿರುವುದಿಲ್ಲ. ಆದಾಗ ನಾವು ಲೆಟರ್ ಇಲ್ಲಿ ಬಂದಿದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಈಗ ಸನ್ಮಾನ್ಯ ಮುಖ್ಯಮಂತ್ರಿ ಉತ್ತರ. ಈಗ ಇವರೊಂದು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ. ಈಗ ನೋಡಿ ನಿಮ್ಗೆ ಇಲ್ಲ, ನಾನೊಂದು ಪ್ರಸ್ತಾಪ ಸನ್ಮಾನ್ಯ ಸಭಾಧ್ಯಕ್ಷರೇ, ಅಲ್ಲ ಒಂದ್ ಸೆಕೆಂಡ್, ಈಗ ತಾವು ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ. ಈಗ ನಿಲುವಳಿ ಸೂಚನೆ ಕೊಟ್ಟಿದ್ದೀರಿ. ನಿಮ್ಗೆ ನಾನು ನಿನ್ನೆ ಮೊನ್ನೆ ಹೇಳಿದೆ, ನೀವು ಬಜೆಟ್ ಸೆಷನ್ ನಲ್ಲಿ ದಿವಸಕ್ಕೊಂದು ನಿಲುವಳಿ ಸೂಚನೆ ತಂದ್ರೆ ನಿಮ್ಗೆ ಬೇಕಾದಷ್ಟು ಬಜೆಟ್ ಅಲ್ಲಿ ಮಾತಾಡೋದೆಲ್ಲ ಅವಕಾಶಗಳಿದೆ. ನೀವು ಬಜೆಟ್ ನ ಡಿಸ್ಕಷನ್ ಟೈಮ್ ನಲ್ಲಿ ದಿವಸಕ್ಕೊಂದು ನಿಲುವಳಿ ಸೂಚನೆ ತಂದ್ರೆ ಮತ್ತೆ ಬಜೆಟ್ ಡಿಸ್ಕಷನ್ ಹೇಗೆ ಆಗ್ತದೆ ಅಂತ ಅತಿ ಅಗತ್ಯ ಇರುವಂತಹ ತುರ್ತಾದ ವಿಚಾರ ತೊಂದರೆ ಇಲ್ಲ. ಇದು ಈಗಾಗಲೇ 2-3 ಸಲ ಚರ್ಚೆ ಆಗಿದೆ, ಪರಿಷತ್ತಲ್ಲೂ ಕೂಡ ಚರ್ಚೆ ಆಗಿದೆ. ಇನ್ನೂ ಕೂಡ ಆಗ್ಬೇಕಾದ್ರೆ ನಿಮ್ಗೆ ಇದನ್ನು ಬಜೆಟ್ ನಲ್ಲಿ ಚರ್ಚೆ ಮಾಡೋ ಎಷ್ಟು ಗುರಿದ ಬಗ್ಗೆ ಚರ್ಚೆ ಮಾಡಬಹುದು. ಅದು ನಾನು ಯಾಕಂತ ಹೇಳಿದ್ರೆ ಡೈಲಿ ಒಂದೊಂದು ನಿಲುವಳಿ ಸೂಚನೆ ಬಂದ್ರೆ ಬೇರೆ ಸದಸ್ಯರು ಮಾತಾಡಲಿಕ್ಕೆ ಅವಕಾಶ ಯಾವುದು ಬಜೆಟ್ ಮೇಲೆ ಚರ್ಚೆ ಮಾಡಬಹುದಲ್ಲ. ಬಜೆಟ್ ನಲ್ಲಿ ಚರ್ಚೆ ಮಾಡುವಾಗ ನಿಮ್ಗೆ ಅವಕಾಶ ಇದೆ, ದಯಮಾಡಿ ಬಜೆಟ್ ಮೇಲೆ ಚರ್ಚೆ ಮಾಡಕ್ಕೆ ಹೇಳಿ. ಸನ್ಮಾನ್ಯ ಮುಖ್ಯಮಂತ್ರಿಗಳೇ, ಸಭಾಧ್ಯಕ್ಷರೇ, ಒಂದು ಬಹಳ ಮುಖ್ಯವಾಗಿ ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತು, ಸಭಾಧ್ಯಕ್ಷರು ತಮಗೂ ಗೊತ್ತಿದೆ. ಓಕೆ, 69 ನೆಕ್ಸ್ಟ್ ವೀಕ್ ಅಲ್ಲಿ ಕೊಡ್ತೇನೆ. ಈಗ ಒಂದು ಮೆನ್ಷನ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಅಂತ ಮೆನ್ಷನ್ ಮಾಡಿದಲ್ಲ ಉಪವಾಸ ನೀವು ಈ ರೀತಿ ಮೆನ್ಷನ್ ಮಾಡಿ. ಈಗ ಮುಖ್ಯಮಂತ್ರಿಗಳಿಗೂ ಗೊತ್ತಿದೆ, ಇವತ್ತು ಒಬ್ಬರು ವಿದ್ಯಾವನ್ನ ಪಡೆಯುವ ಮೂಲಕ ಒಬ್ಬ ಸಾಧಾರಣ ವ್ಯಕ್ತಿನ ಯಾವ ಎತ್ತರಕ್ಕೆ ಬೆಳೀಲಿಕ್ಕೂ ಸಾಧ್ಯವಿದೆ ಅಂತ. ವಿಶ್ವವಿದ್ಯಾನಿಲಯ ಎಷ್ಟು ಅಗತ್ಯ ಇದೆ, ಯಾವ ಒಂದು ಭೌಗೋಳಿಕವಾಗಿ ಒಂದು ಪ್ರದೇಶ ಅಥವಾ ಒಂದು ಜಿಲ್ಲೆ ನಿರ್ಮಾಣ ಆಗುತ್ತೆ ಸರ್. ನೀವು ಅಲ್ಲ, ಕನ್ವರ್ಟ್ ಮಾಡ್ತೀವಿ. ಶಿಕ್ಷಣದ ಶಕ್ತಿ ಏನು ಎಷ್ಟು ಅಗತ್ಯ ಇದೆ ಅಂತ ಹೇಳ್ತಾ ಇದ್ದೀನಿ. ಎಷ್ಟು ಅಗತ್ಯ ಇವತ್ತು ಇಲ್ಲಿ ಪ್ರಯತ್ನ, ಈ ಸದನ ಮಾಡ್ತಿರುವಂತ ಪ್ರಯತ್ನ ಏನು ಸರ್? ಒಟ್ಟು ನಾಡಿನ ಸರ್ವಾಂಗೀಣ ಅಭಿವೃದ್ಧಿ ಆಗ್ಬೇಕು. ಏನ್ ಮಾಡಿದ್ರೆ ನಮ್ ಜನಕ್ಕೆ ಒಳ್ಳೇದಾಗುತ್ತೆ, ಆ ದಿಕ್ಕಲ್ಲಿ ಪ್ರಯತ್ನಗಳನ್ನ ಮಾಡ್ತಿರುವಂತ ಈ ಪ್ರಯತ್ನದಲ್ಲಿ ವಿಶ್ವವಿದ್ಯಾನಿಲಯಗಳನ್ನ ಉಳಿಸಿ ಏನವನ್ನ ಮುಚ್ಚುವಂತ ಆತಂಕವನ್ನ ಮುಚ್ಚಲ್ಲ ನಾವು, ಏನು ಮುಚ್ಚಕ್ ಹೋಗಲ್ಲ. ಅಲ್ಲ, ಆತಂಕ ನಿರ್ಮಾಣ ಮಾಡಿದ್ದೀರಾ. ಈಗ ಏನು ಆರ್ಥಿಕ ಅಶ್ವತ್ಥನಾರಾಯಣ ಅವರೇ, ಈ ಆತಂಕವನ್ನು ಜಾಸ್ತಿ ಮಾಡಿ ಊರಿಗೆ ಆತಂಕ ಮಾಡಬೇಡಿ. ಹೇಳ್ತಾರಲ್ಲ ಅದರ ಬಗೆಹರಿಸುವ ಆತಂಕ ಆರ್ಥಿಕ ಕಾರಣ ಆಯ್ತು ನೋಡಿ ಸರ್. ಆರ್ಥಿಕ ಕಾರಣ, ಇವತ್ತು ಆರ್ಥಿಕ ಕಾರಣವನ್ನ ಸಮಗ್ರವಾಗಿ ಎಲ್ಲ ವಿಶ್ವವಿದ್ಯಾನಿಲಯ ನಿಮಗೆ ಆಯ್ತು ಅಶೋಕ್, ಈಗ ಅದನ್ನು ಹೇಳಿದಿರಿ, ಕನ್ವರ್ಟ್ ಮಾಡಿದ್ದೇನೆ. ನಾವು ನೆಕ್ಸ್ಟ್ ಇದಕ್ಕೆ ಅವಕಾಶ ಮಾಡಿ. ಹಾಗೆ ಅವ್ರಿಗೆ ಏನಾಗಿದೆ, ಪ್ರತಿಷ್ಠೆ ವಿಷಯ ಆಗುತ್ತಿದೆ. ನಮಗೆ ಅದು ಏನೋ ನಮ್ಮ ಉನ್ನತ ಶಿಕ್ಷಣ ಸಚಿವರಿಗೆ ಬೇರೆ ಬೇರೆ ಕಾರಣಗಳಲ್ಲಿ ಬಜೆಟ್ ಅಲ್ಲಿ ಯಾರು ಮಾತಾಡ್ತಾರೆ, ಅವ್ರೇನು ಪಾಪ ಅವರಿಗೆ ಸಿದ್ದರಾಮಯ್ಯ ಅವ್ರ ಕ್ಯಾಬಿನೆಟ್ ನಲ್ಲಿ ಚೆನ್ನಾಗಿ ಟ್ರೈನ್ ಆಗಿಲ್ಲ, ಅದೇ ಪ್ರಾಬ್ಲಮ್ ಆಗಿರೋದು. ಹೊಸದಾಗಿ ನೀವು ಸಚಿವರು ಮಾಡಿ ಪ್ರತಿಷ್ಠೆ ತಗೊಂಡ್ಬಿಟ್ಟಿದ್ದಾರೆ. ನೀವು ಒಂದ್ ಸ್ವಲ್ಪ ಟ್ರೈನಿಂಗ್ ಕೊಡ್ಬೇಕು ನಮ್ಮ ಸ್ನೇಹಿತರು. ನೋಡಿ ಅವ್ರು ಕೊಟ್ಟಿರೋ ಇಂಟರ್ವ್ಯೂ ಏನ್ ಮಾತು ಹೇಳಿದ್ದಾರೆ ನಮ್ಮ ಉನ್ನತ ಶಿಕ್ಷಣ ಸಚಿವರು, ನನ್ನ ಸ್ನೇಹಿತರು. ಏನ್ ಸರ್, ಮಕ್ಕಳು ಹುಟ್ಟಿಸಿ ಹೇಗೋ ನಾಲ್ಕು ಚಾನ್ಸ್ ಬೇಡ ಬಿಟ್ಟು ಅಶ್ವಥ್ ಅವರೇ, ಬಿಟ್ಟು ನಾಡ್ದು ಬೇಡವಾ ಬದುಕುವಂತೆ ಬಿಡಿ ಎಂಬುದು ಅಂತೆ ಸರ್. ನಾಡ್ದು ಇದು ಬೇಡ, 69 ಚರ್ಚೆ ಬೇಡವಾ? ಈಗಲೇ ಕೊಟ್ಬಿಡಿ ಸರ್, ಮಾತು ಮುಗಿಸ್ಬಿಡಿ. ಅಲ್ಲ, ಈಗ ಸಮಯ ಇಲ್ಲದಕ್ಕೆ ಅಂತ ಮುಂದಕ್ಕೆ ಹಾಕಿದಲ್ಲ ಇದರಲ್ಲಿ. ಈಗ ವಿಲ್ ಗೋ ಟು ನೆಕ್ಸ್ಟ್ ಇದಕ್ಕೆ. ಇದು ನಾವು 69 ಆಗುವಾಗ ಇನ್ನು 10 ಪೇಪರ್ ಹಿಡ್ಕೊಂಡೆಲ್ಲ ಜೊತೆಯಲ್ಲಿ ಚೆನ್ನಾಗಿ ಮಾತಾಡಿ. ಅವ್ರಿಗೆ ಅಶ್ವಥ್ ನಾರಾಯಣ್ ಏನ್ ಭಯ ಅಂತ ಹೇಳಿದ್ರೆ, ಅವರು ಡೆಂಟಲ್ ಡಾಕ್ಟ್ರು, ಕೀಳೋದು ಗೊತ್ತು, ಅಲ್ಲಿ ಕೀಳೋದು ಜೋಡ್ಸೋದ್ ಗೊತ್ತಿದ್ದಂಗಿಲ್ಲ. ಅದಕ್ಕೆ ಏನಾನ ಈ ಯೂನಿವರ್ಸಿಟಿನ ಮುಚ್ಚಿಬಿಡ್ತಾರೆ, ಕಿತ್ತಾಕ್ಬಿಡ್ತಾರೆ ಅನ್ನೋ ಭಯಕ್ಕೆ ಅವರು ಏನೋಣ ಅಷ್ಟರಲ್ಲೇ ನಾನು ಆದೇಶ ಹೊಡೆದ್ಬಿಡ್ತಾರೆ ಅಂತ. ಸುಧಾಕರ್ ಒಂದು ನಿಮಿಷ, ಸುಧಾಕರ್ ಮಿನಿಸ್ಟರ್ ಅವರೇ, ಸಿಎಂ ಅವ್ರು ಮಾತಾಡ. ಸುಧಾಕರ್ ಅವರೇ, ಮಿನಿಸ್ಟರ್